ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಗೆ ನಾವು ಆರಿಸಿಕೊಂಡದ್ದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಒಂದು ಪುರಾತನವಾದಂಥ ಒಬ್ಬ ಹನುಮಂತ ದೇವರ ಚರಿತ್ರೆಯನ್ನು. ಎಲ್ಲಿದ್ದಾರೆ ಇವರು ಅಂದರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಒಂದು ಪಟ್ಟಣ, ತಾಲೂಕಾ ಪ್ಲೇಸು, ಅಲ್ಲಿ ನೆಲೆ ನಿಂತಿರುವಂಥ ಹನುಮಂತ ದೇವರು ಇವರು ಪ್ರತಿಷ್ಠಾಪನೆಯನ್ನು ಮಾಡಿದ್ದು ವ್ಯಾಸರಾಜ ಗುರುಸಾರ್ವಭೌಮರು ಅಂತ. 15ನೇ ಶತಮಾನದೊಳಗೆ ವ್ಯಾಸರಾಜ ಗುರುಸಾರ್ವಭೌಮರು ಇವ್ರನ್ನ ಪ್ರತಿಷ್ಠಾಪನೆ ಮಾಡಿದರು. ಅಂದ್ರೆ ರಾಮದುರ್ಗ ಅಂತಂದ್ರೆ ಒಂದು ಕಾಲದ ಸಂಸ್ಥಾನ. ಅದು ಇವತ್ತಿಗೂ ಕೂಡ ಸಾಕಷ್ಟು ಐತಿಹಾಸಿಕ ಕುರುಹುಗಳವ. ಒಂದು ಸುಂದರವಾದ ಬಾವಿ, ಒಂದು ಕೋಟೆಗೆ ಒಂದು ಬಾಗಿಲು, ಒಂದು ಸುಂದರವಾದಂಥ ದೇವಸ್ಥಾನ, ಹೀಗೆ ಬಹಳಷ್ಟು ಸುಂದರವಾದಂಥ ಐತಿಹಾಸಿಕ ಕುರುಹುಗಳು ಇವತ್ತಿಗೂ ರಾಮದುರ್ಗಗಳು. ಈ ದೇವಸ್ಥಾನವನ್ನು ರಾಮದುರ್ಗದಲ್ಲಿ ಇರುವಂಥ ಒಂದು ಹಳೆಯ ಮಾರುಕಟ್ಟೆ, ಚುನಿಪೇಟ್ ಅಂತ ಕರೀತಾರೆ, ಅಲ್ಲಿನ ತೇರು ಬೀದಿ ಅಂತ ಅಲ್ಲಿ ಇವರು ನೆಲೆ ನಿಂತಿದ್ದಾರೆ. ವ್ಯಾಸರಾಜ ಗುರುಸಾರ್ವಭೌಮರು ಅದನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಇತ್ತೀಚಿನವರೆಗೂ ಆ ಮೂರ್ತಿ ಇತ್ತು. ಇದು ಬಹಳ ಜೀರ್ಣ ಆದದ್ದಕ್ಕೆ ಅಲ್ಲಿನ ಅರ್ಚಕರು ದತ್ತಕುಮಾರ್ ಬಿಜಗುಪ್ಪಿ, ಮನೋಜ್ ಬಿಜಗುಪ್ಪಿ ಮತ್ತು ಅವರ ಪರಿವಾರದವರು ಭಾಳ ಆಸಕ್ತಿ ತಗೊಂಡು ಮೂರ್ತಿಯನ್ನು, ಆ ಇಡೀ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ಯಾರ. ಆದರೆ ಇವರು ಮಾಡಿದ ಒಂದು ಅತ್ಯುತ್ತಮವಾದ ಕೆಲಸ ಅಂದರೆ ಆ ವ್ಯಾಸರಾಜರು ಮಾಡಿದಂಥ ಆ ಮೂರ್ತಿಯನ್ನು ಇನ್ನೂ ಪಕ್ಕದೊಳಗಿಟ್ಟು ಅದೇ ಥರದ ಇನ್ನೊಂದು ಮೂರ್ತಿಯನ್ನು ಇನ್ನೊಂದು ಪಕ್ಕದೊಳಗೆ ಇವರು ಪ್ರತಿಷ್ಠಾಪನೆ ಮಾಡ್ಯಾರ. ಅದರ ಹಳೆಯ ಮೂರ್ತಿ ಥರಾನೇ ಇನ್ನೊಂದು ಮೂರ್ತಿಯನ್ನು ಮಾಡ್ಯಾರ. ಇದು ಒಂದು ರೀತಿ ಬಹಳ ಒಂದು ಒಳ್ಳೆಯದು ಅಂತ ನನಗನ್ಸಿದ್ದು. ಯಾಕಂದರೆ ಎಷ್ಟೋ ಸಲ ಹಳೆ ಮೂರ್ತಿಗಳು ಎಲ್ಲೋ ಹೋಗಿಬಿಡ್ತಾವೆ, ಎಲ್ಲೂ ಅದನ್ನು ಸರಿಯಾಗಿ ಇದು ಆಗೋದಿಲ್ಲ. ಇವರು ಮಾತ್ರ ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ. ಇದು ನನಗೆ ಭಾಳ ಖುಷಿ ಕೊಡ್ತು. ಕೆಲವು ಹಿರಿಯರ ಅಭಿಪ್ರಾಯದ ಪ್ರಕಾರವೂ ಇದು ಸರಿ ಅಂತ. ನಾವು ಅಲ್ಲಿ ಹೋದ್ರೆ ನಮಗೆ ಎರಡೂ ಮೂರ್ತಿಯ ದರ್ಶನ ನಮಗಾಗ್ತದೆ. ವ್ಯಾಸರಾಜರ ಮೂರ್ತಿ ಅಂದರೆ ಬಾಲಕ ಗಂಟೆ, ಅದಕ್ಕಿರಬೇಕಾದ ಎಲ್ಲ ಕುರುಹುಗಳು, ಅಭಯಹಸ್ತ ಎಲ್ಲ. ಇದು ಸುಮಾರು 500 ವರ್ಷಕ್ಕಿಂತ ಹಳೆಯದಾದ ದೇವಾಲಯ ಆಗಿದ್ದು ಅಲ್ಲಿನ ಬಹಳಷ್ಟು ನಿವಾಸಿಗಳಿಗೆ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡ್ತಾ ಇವರು ಅಲ್ಲೇ ನೆಲೆ ನಿಂತಿದ್ದಾರೆ. ಇವರು ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ವಾರ ಮತ್ತೆ ಇನ್ನೊಬ್ಬ ಹನುಮಂತ ದೇವರ ಚರಿತ್ರೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ.